ಹಣ ಕಂಡ್ರೆ ಹೆಣನೂ ಬಾಯ್ಬಿಡುತ್ತೆ ಅಲ್ವಾ? ಈ ಹಣಕ್ಕಾಗಿ ವಾರಾಹಿ ಜಲ ಯೋಜನೆಯ ಗುತ್ತಿಗೆದಾರರು ಅದೇನೆಲ್ಲ ಕರಾಮತ್ತು ಮಾಡಿದ್ದಾರೆ ಅನ್ನೋದನ್ನ ತಿಳಿಸ್ತೀನಿ ಬನ್ನಿ. ವಿಶ್ವೇಶ್ವರಯ್ಯ ಹೇಳಿದ್ರಂತೆ, ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಉಡುಪಿ ಒಟ್ಟಾಗಿದ್ದವಾಗ ಇಲ್ಲಿ ನೀವು ಇದು ಮಾಡೋದು ನಿರರ್ಥಕ, ಪ್ರಯೋಜನ ಇಲ್ಲ ಅಂತ. ಅದನ್ನು ಇಂಜಿನಿಯರ್ ಪರಿಗಣನೆ ತಗೊಳ್ಳಿಲ್ವೋ ಏನೋ ನಮಗೆ ಗೊತ್ತಿಲ್ಲ. ಇದರಿಂದಲೇ ಗೊತ್ತಾಗುತ್ತೆ ಈ ಯೋಜನೆಯನ್ನ ಯಾವ ಉದ್ದೇಶದಿಂದ ರೂಪಿಸಲಾಗಿದೆ ಅನ್ನೋದು. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರೇ ಇಂಥ ನೀರಾವರಿ ಯೋಜನೆಗಳು ಸಕ್ಸಸ್ ಆಗಲ್ಲ ಅಂತ ಹೇಳಿದ್ಮೇಲೆ ಸರ್ಕಾರ ಇಂಥ ದುಸ್ಸಾಹಸಕ್ಕೆ ಅದ್ಯಾಕೆ ಕೈ ಹಾಕಿತು ಅನ್ನೋದು ಚಿದಂಬರ ರಹಸ್ಯವಾಗಿತ್ತು. ಆದರೆ ಈಗ ರಹಸ್ಯ ಬಯಲಾಗುತ್ತಿದೆ. ಈ 32 ವರ್ಷಗಳ ಅವಧಿಯಲ್ಲಿ ಇವತ್ತಿನವರೆಗೂ ಒಬ್ಬ ರೈತರಿಗೆ ನೀರನ್ನು ಕೊಡದೇ ಇದ್ದಾಗ ಅದು ಯಾವ ರೀತಿ ಅಂತ ಹೇಳಬೇಕಾಗ್ತದೆ. ಅದು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಪಾಲಾಗಿದೆ ಅಂತ ಹೇಳಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದು ಈ ಒಂದು ಯೋಜನೆ ನನ್ನ ಅಭಿಪ್ರಾಯದ ಪ್ರಕಾರ ಕಾಂಟ್ರಾಕ್ಟ್ದಾರರಿಗೆ ಮತ್ತು ಈ ಇಂಜಿನಿಯರ್ಗಳಿಗೆ ಹಣ ಮಾಡಲಿಕ್ಕೆ ಇದೊಂದು ದಾರಿ ಅಷ್ಟೇ. ಸಾಮಾನ್ಯವಾಗಿ ಸರ್ಕಾರಿ ಅಧಿಕಾರಿಗಳು ಹೇಳಿದ ಹಾಗೆ ಗುತ್ತಿಗೆದಾರರು ಕೆಲಸ ಮಾಡಬೇಕು. ಆದರೆ ಇಲ್ಲಿ ಗುತ್ತಿಗೆದಾರರು ಹೇಳಿದ ಹಾಗೆ ಅಧಿಕಾರಿಗಳು ಯೋಜನೆ ರೂಪಿಸುತ್ತಿದ್ದಾರೆ, ಹಣಕಾಸಿನ ಲೆಕ್ಕಾಚಾರ ಮಾಡ್ತಿದ್ದಾರೆ, ನಕ್ಷೆ ಬದಲಾಯಿಸ್ತಿದ್ದಾರೆ ಅನ್ನೋದು ಸಾರ್ವಜನಿಕರ ಆರೋಪ. ಡಿಪಾರ್ಟ್ಮೆಂಟಿಗೆ ನಿರ್ಲಕ್ಷ್ಯ. ಅವರಿಗೇನು ಕೇಂದ್ರೆ ಗುತ್ತಿಗೆ ಕೊಡೋದು, ಹಣ ತಿನ್ನೋದು. ಗುತ್ತಿಗೆದಾರರಿಗೆ ಕಾಮಗಾರಿ ಮಾಡೋದು, ಎಷ್ಟು ಕಾಮಗಾರಿ ಮಾಡ್ಲಿಕ್ಕೆ ಆಗ್ತೋ ಅಷ್ಟು ಕಾಮಗಾರಿ ಮಾಡಿ ಅವರವರಿಗೆ ಸರಿಯಾಗಿ ಎಸ್ಟಿಮೇಟ್ ಮಾಡಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರು ಹೇಳಿ ಈ ಡಿಪಾರ್ಟ್ಮೆಂಟ್ ಅವರಿಗೆ ಸರಿಯಾಗಿ ಕಾಮಗಾರಿಗಳನ್ನು ಕೊಡ್ತಾ ಇದೆ. ಇನ್ನು ಕೆಲ ಗುತ್ತಿಗೆದಾರರು ಹಣಕ್ಕಾಗಿ ಮಾಡಿದ ಕರಾಮತ್ತುಗಳನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿ ನಿಮಗೆ ಕಲ್ಲಿನ ರಾಶಿ ಕಾಣ್ತಿದೆಯಾ? ಇದು ಗುತ್ತಿಗೆದಾರರ ಪ್ರಕಾರ ಕಾಲುವೆ ನಿರ್ಮಿಸುವಾಗ ಬಂಡೆ ಹೊಡೆದಾಗ ಬಿದ್ದಿರುವುದು. ಹಾಗಂತಲೇ ಹೇಳಿ ಗುತ್ತಿಗೆದಾರರು ಕೋಟಿಗಟ್ಟಲೆ ಹಣನೂ ಲೂಟಿ ಮಾಡಿಯಾಗಿದೆ. ಆದರೆ ನಿಜ ಸಂಗತಿ ಗೊತ್ತಾ? ಇಲ್ಲಿ ಬಂಡೆಯೂ ಇರಲಿಲ್ಲ, ಕಲ್ಲೂ ಇರಲಿಲ್ಲ. ದುಡ್ಡು ಮಾಡೋದಕ್ಕೆ ಅದೆಲ್ಲಿಂದಲೋ ಬಂಡೆ ತಂದು ಇಲ್ಲಿ ಸುರಿದು ಸರ್ಕಾರದ ಕಣ್ಣಿಗೆ ಮಣ್ಣೆರಚಿದ್ದಾರೆ. ಪ್ರಾಕ್ಟಿಕಲಿ ರಾಕ್ ಇರುವುದಿಲ್ಲ, ರಾಕ್ ತಂದು ಸ್ಟಾಕ್ ಹೊಡಿತಾರೆ, ಬೇರೆ ಕಡೆ ತಂದು ಸ್ಟಾಕ್ ಹೊಡೆದು ಬಿಡ್ತಾರೆ. ಇಲ್ಲಿ ಕೆನಲ್ ಮಣ್ಣು ಮೇಲೆ ಸ್ಟಾಕ್ ಹೊಡೆದಿದ್ದಾರೆ. ಈಗ ತಂದು ಹಾಕಿದ್ದು ಹೌದು. ಇನ್ನು ಅವ್ರಿಗೆ ಬೇರೆ ಎಲ್ಲಿ ಬೇಕಾದ್ರೆ ಮತ್ತೆ ಇದನ್ನ ತಗ ಒಂದು ಸೈಡಿಂದ ತೆಗಿತು ಹೋಗ್ತಾರೆ. ಇದು ಆ್ಯಕ್ಚುಲಿ ಲಾಸ್ಟ್ ಮಳೆಗಾಲ, ಇದು ಹಿಂದಿನ ಮಳೆಗಾಲದಕ್ಕಿಂತ ಮೊದಲಾಗಿದ್ದ ಕೆಲಸ. ಅದು ಎಲ್ಲ ಮಾಹಿತಿ ಕೇಳಿದ ಮೇಲೆ ಇದೆಲ್ಲ ಸ್ಟಾಕ್ ಹಾಕಿದ್ವಿ, ತಂದು ಹಾಕಿದ್ದು. ಇದು 70% ಹೊರಗಡೆ ತಂದಿದ್ದು. ಇನ್ನು ಈ ಯೋಜನೆಯ ಎರಡನೇ ಭಾಗವಾಗಿರುವ ಏತ ನೀರಾವರಿ ಯೋಜನೆಯಂತೂ ನೀರಲ್ಲಿ ಇಟ್ಟ ಹೋಮದಂತಾಗಿದೆ. ಈ ಭಾರಿ ಪಂಪ್ಸೆಟ್ಗಳನ್ನು ನೋಡಿ. 650 HP ಪವರ್ನ 6 ಪಂಪ್ಸೆಟ್ಗಳು ಕಳೆದ 5 ವರ್ಷಗಳಿಂದ 24 ಗಂಟೆ ನಿರಂತರವಾಗಿ ನೀರು ಮೇಲೆತ್ತಿ ಕಾಲುವೆಗೆ ಬಿಡುತ್ತಿದೆ. 5 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಪ್ರತಿದಿನ 24 ಗಂಟೆ ಹೊಡಿತೇವೆ. ಇಷ್ಟು ಪ್ರಮಾಣದ ನೀರನ್ನ ಕಳೆದ 5 ವರ್ಷಗಳಿಂದ ಕಾಲುವೆಗೆ ಬಿಡ್ತಾನೆ ಇದ್ದಾರೆ. ಆದರೆ ರೈತರ ಹೊಲಗಳಿಗೆ ಒಂದು ಹನಿಯೂ ತಲುಪಿಲ್ಲ. ಹಾಗಾದ್ರೆ ನೀರು ಎಲ್ಲಿಗೆ ಹೋಯ್ತು ಅಂತ ಕೇಳ್ತಿದ್ದೀರಾ? ಅದು ಹೀಗೆ ಸೋರಿ ವಾಪಸ್ ನದಿಗೆ ಹರಿತಿದೆ. ಈ ಭಾರಿ ಪಂಪ್ಸೆಟ್ಗಳು ಓಡಲು ಎಷ್ಟೊಂದು ವಿದ್ಯುತ್ ಪೋಲಾಗುತ್ತಿದೆ. ಇದಕ್ಕೆಲ್ಲ ಖರ್ಚಾಗುತ್ತಿರೋದು ಯಾರ ದುಡ್ಡು? ಜನರ ದುಡ್ಡು ತಾನೆ. ಇನ್ನು ಹಾಲಾಡಿ ಬಳಿ ನಿರ್ಮಿಸಿರುವ ಕಾಲುವೆಗಳೆಲ್ಲ ಸೋರುತ್ತಿವೆ. ಕಾಲುವೆ ಕಾಮಗಾರಿ ದುಸ್ಥಿತಿಯನ್ನ ನೀವೇ ಕಣ್ಣಾರೆ ನೋಡಿ. ಇನ್ನು ಲಕ್ಷದಲ್ಲಿ ಮುಗಿಸಬಹುದಾಗಿದ್ದ ಯೋಜನೆಗಳನ್ನ ಕೋಟಿಗೇರಿಸಿದ್ರು. 1 ಕೋಟಿಯಲ್ಲಿ ಮುಗಿಸಬಹುದಾಗಿದ್ದನ್ನ 40-50 ಕೋಟಿಗೇರಿಸುತ್ತಲೇ ಇದ್ದಾರೆ ಅನ್ನೋದು ಹೋರಾಟಗಾರರ ಆರೋಪ. ಕಿಲೋಮೀಟರ್ 5-5.5 ಕೋಟಿ ಖರ್ಚಾಗಿದೆ. ಪ್ರಾಕ್ಟಿಕಲಿ 1 ಕೋಟಿ 1.5 ಕೋಟಿ ಬೇಕಾಗುತ್ತೆ ಅಷ್ಟೇ. ಲೆಫ್ಟ್ ಬ್ಯಾಂಕಲ್ಲಿ ಎಲ್ಲ 1 ಕೋಟಿಗೆ ಒಳಗೆ ಮುಗಿದಿದೆ. ನೀವೆಲ್ಲ ಹಾಲಾಡಿ ನೋಡಿದ್ರೆ ಹಾಲಾಡಿಂದ 20ರಿಂದ 18 ಕೋಟಿ 5.5 ಕೋಟಿ ಪ್ರತಿ ರೈಟ್ ಬ್ಯಾಂಕಲ್ಲಿ ಪ್ರತಿ ಕಿಲೋಮೀಟರ್ 5.5 ಕೋಟಿ. ವಾರಾಹಿ ಯೋಜನೆಯ ಅನುಷ್ಠಾನ ಬೇಕಾಬಿಟ್ಟಿ ನಡೆಯುತ್ತಿದೆ.
ಭೂಸ್ವಾಧೀನ ಪ್ರಕ್ರಿಯೆ ಕಾನೂನುಬದ್ಧವಾಗಿ ನಡೆಯುತ್ತಲೇ ಇಲ್ಲ. ಭೂಮಿ ಕಳೆದುಕೊಂಡ ರೈತರಿಗೆ ಪರಿಹಾರನೂ ಸಿಗ್ತಿಲ್ಲ. ಜನಗಳನ್ನ ಕೇಳೋದಿಲ್ಲ, ಬರ್ತಾರೆ ಕೋಲ್ ನಡ್ತಾರೆ, ಇದಿಷ್ಟು ಚಾನಲ್ ಅಂತಾರೆ, ಹೋಗ್ತಿರ್ತಾರೆ. ಪರಿಹಾರ ನಿಧಾನ ಬರ್ತದೆ, ಬಂದ ಸಿಕ್ಕಿದಂತ ರೈತರಿಗೆ ಸಿಕ್ಕಿದೆ, ಕೆಲವರಿಗೆ ಸಿಗ್ಲಿಲ್ಲ ಇನ್ನು. ಈ ಜಲ ಯೋಜನೆಯಿಂದ ರೈತರಿಗೇನೂ ಲಾಭ ಆಗಿಲ್ಲ, ಬದಲಾಗಿ ತೊಂದರೆಯೇ ಆಗಿದೆ. ಅನಾದಿ ಕಾಲದಿಂದ ತಮ್ಮ ಕೃಷಿಗೆ ನೀರುಣಿಸುತ್ತಿದ್ದ ಕೆರೆ ತೋಡುಗಳನ್ನು ಮುಚ್ಚಿ ಹಾಕಿದ್ದಾರೆ. ವಾರಾಹಿ ಯೋಜನೆಯಿಂದ ಆ್ಯಕ್ಚುಲಿ ಮೂಲ ಇದ್ದ ನೀರಿನ ಸೌಕರ್ಯಗಳು ನಮ್ಮಲ್ಲಿ ಕೆರೆಗಳಿತ್ತು. ಈಗ ಉದಾಹರಣೆಗೆ ಜಮದಗ್ನಿಯಲ್ಲಿ ಒಂದು ರತ್ನಗಿರಿ ಅಂತ ಗುಡ್ಡ ಇದೆ, ದೇವಸ್ಥಾನ ಇದೆ ಮೇಲ್ಗಡೆ, ಕೆಳಗಡೆ ಕೆರೆ ಇದೆ, ದೇವರ ಕೆರೆ ಅಂತ ಹೇಳ್ತಿದ್ರು. ವರ್ಷ ಇಡೀ ನೀರಿರುವ ಕೆರೆ ಅದು. ಹಾಗೆ ಆ ಗುಡ್ಡದ 4 ಬದಿಯಲ್ಲಿ 4 ಕೆರೆ ಇತ್ತು. ಒಂದು ನಮ್ಮ ದೀಪಕ್ ಕುಮಾರ್ ಶೆಟ್ಟರ್ ಅಂತ ಅವ್ರ ಮನೆ ಬುಡದಲ್ಲಿ ವರ್ಷ ಇಡೀ ನೀರು ಹರಿತಿತ್ತು. ಆ ಕೆರೆಗೆ ಮಣ್ಣು ಹಾಕಿ ಮುಚ್ಚಿದರು. ಅಂಥ ಐತಿಹಾಸಿಕ ಕೆರೆಗಳನ್ನು 3 ಕೆರೆಗಳನ್ನು ಮುಚ್ಚಿದ್ದಾರೆ. ಈ ಯೋಜನೆಯಿಂದ ಜನರಿಗೆ 1 ಪೈಸೆಯ ಲಾಭ ಆಗದಿದ್ರೂ ಉಡುಪಿಯ ಗುತ್ತಿಗೆದಾರರು ಮಾತ್ರ ಶ್ರೀಮಂತರಾದ್ರು ಅಂತಾರೆ ಇವರು. ಇದು 13 ಕೋಟಿ ಇರತಕ್ಕಂಥ ಶಂಕರನಾಳ ಹೊಳೆಹೊನ್ನೂರು ಈ ಡ್ಯಾಮ್ ಅಂತಕ್ಕಂಥದ್ದು, ಅದು 13 ಕೋಟಿ ಯೋಜನೆ ಸ್ಟಾರ್ಟಿಂಗ್ನಲ್ಲಿ. ನಂತರ ಅದು ಮುಗಿಯುವಾಗ ಅದನ್ನು 90 ಕೋಟಿ ಮಾಡಿದರು. ಇದು ಭ್ರಷ್ಟಾಚಾರಕ್ಕೆ ನಿಮ್ಗೆ ಗೊತ್ತಾಗ್ತದೆ, ಭ್ರಷ್ಟಾಚಾರ ಏನು ನಡೀತಿದೆ, ಏನು ಆಗ್ತಿದೆ ಅನ್ನೋದ್ರ ಬಗ್ಗೆ ಇದು ಕನ್ನಡಿ. ಈ ಯೋಜನೆಯ ಸಂದರ್ಭದಲ್ಲೇ ಆರಂಭವಾದ ಹೇಮಾವತಿ ಜಲ ಯೋಜನೆ ಪೂರ್ಣಗೊಂಡಿದೆ. ಇನ್ನು ಬೆಟ್ಟ ಗುಡ್ಡ ಕಡಿದು ಮಾಡಿರುವ ಕೊಂಕಣ ರೈಲ್ವೆ ಯೋಜನೆ 7 ವರ್ಷಕ್ಕೆ ಮುಗಿದು ಹೋಗಿದೆ. ಹಾಗಾದ್ರೆ ಈ ಯೋಜನೆ ಯಾಕೆ ಹೀಗೆ ನೆಲಕಚ್ಚಿದೆ ಅನ್ನೋದು ಪ್ರತಿಯೊಬ್ಬರ ಪ್ರಶ್ನೆ. ಈ ಕೊಂಕಣ್ ರೈಲ್ವೆ ಪ್ರಾಜೆಕ್ಟ್ ಸುಮಾರು 741 ಕಿಲೋಮೀಟರ್ ಉದ್ದದ ಒಂದು ಯೋಜನೆ. ಅದು ಕೇವಲ 5 ವರ್ಷದಲ್ಲಿ 3500 ಕೋಟಿ ವೆಚ್ಚದಲ್ಲಿ ನಡೆಸೋಂಥ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಹಾಗೆ ಸುರತ್ಕಲ್ಲಿಂದ ಕುಂದಾಪುರದವರೆಗೆ ಇರುವಂಥ ರಾಷ್ಟ್ರೀಯ ಹೆದ್ದಾರಿಯನ್ನು 4A ಮಾಡ್ತಾ ಇದ್ದಾರೆ. ಅದನ್ನು ಕೇವಲ 2 ವರ್ಷದಲ್ಲಿ ಪೂರೈಸ್ತಾ ಇದ್ದಾರೆ. ಹಾಗಿದ್ರೆ ಇದರಲ್ಲಿ 100 ಜನ ಇಂಜಿನಿಯರ್ಸ್ ಕೆಲಸ ಮಾಡಿದ್ದಾರೆ, 100 ಜನ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇದೊಂದು 30 ವರ್ಷದಲ್ಲಿ ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಎಂಥ ಒಂದು ಆಭಾಸ. ಬೆಟ್ಟ ಗುಡ್ಡಗಳನ್ನು ಅಗಿದು ಕಾಲುವೆ ಮಾಡಿ ನೀರು ಹರಿಸುವುದು ಅವೈಜ್ಞಾನಿಕ ಪದ್ಧತಿ. ಅಲ್ಲದೆ ಇಲ್ಲಿರುವುದು ಮರಳು ಮಿಶ್ರಿತ ಮಣ್ಣು. ಈ ಮಣ್ಣು ಒಂದು ಜೋರು ಮಳೆಗೆ ಕುಸಿದು ಬೀಳುತ್ತೆ. ಜನಸಾಮಾನ್ಯರಿಗೆ ಗೊತ್ತಾಗೋ ಈ ಸಂಗತಿ ದೊಡ್ಡ ದೊಡ್ಡ ಪದವಿ ಪಡೆದಿರುವ ಇಂಜಿನಿಯರ್ಗಳಿಗೆ ಅದ್ಯಾಕೆ ಗೊತ್ತಾಗಿಲ್ಲ? ಸ್ಥಳೀಯರು ಅವರಿಗೆ ಮಣ್ಣು ಪರೀಕ್ಷೆ ಮಾಡಿದರೆ, ಅವ್ರಿಗೆ ಮಣ್ಣು ಪರೀಕ್ಷೆ ಮಾಡಲಿಕ್ಕೆ ಗೊತ್ತಿಲ್ಲ. ಎಲ್ಲ ದರ ಹಿಸ್ತು ಹೋಗಿದೆ, ದರ ಹಿಸ್ತು ಬಂದಿದೆ. ಸಾಧಾರಣ 25-30 ಫೀಟ್ ಎತ್ತರದ ದರೆಯಲ್ಲಿ ಚಾನಲ್ ಮಾಡಿದರೆ ಇಲ್ಲಿ ಮಣ್ಣಿನ ಗುಣ ಲಕ್ಷಣ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಶೇಡಿ ಮಣ್ಣಲ್ಲಿ ಮಳೆ ಬಂದ ಕೂಡಲೇ ಉಜಿರಿ ಎದ್ದ ಕೂಡಲೇ ನಿಮ್ಮ ಎಂಥ ಕಾಂಕ್ರೀಟ್ ಇದ್ರೂ ದೂಡ್ಕೊಂಡು ಬರ್ತದೆ. ಇನ್ನೊಂದು ತಮಾಷೆ ನೋಡಿ, ಹೊಳೆಶಂಕರ ನಾರಾಯಣ ಬಳಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಸುರಿದು ಭಾರೀ ಅಣೆಕಟ್ಟು ಕಟ್ಟಿದೆ. ಆದರೆ ಈ ಅಣೆಕಟ್ಟು ಖಾಸಗಿ ಸಂಸ್ಥೆಯೊಂದಕ್ಕೆ ವಿದ್ಯುತ್ ಉತ್ಪಾದನೆಗೆ ಅನುಕೂಲಕರವಾಗಿದೆಯೇ ಹೊರತು ಜನರಿಗೇನೂ ಲಾಭ ಆಗ್ತಿಲ್ಲ. ಖಾಸಗಿಯವರ ಅನುಕೂಲಕ್ಕಾಗಿಯೇ ಈ ಅಣೆಕಟ್ಟು ಕಟ್ಟಿದಂತಿದೆ. ಇನ್ನು ಸೂತ್ರ ಹರಿದ ಗಾಳಿಪಟದಂತೆ ಹಾರುತ್ತಿರುವ ವಾರಾಹಿ ಜಲ ಯೋಜನೆಗೆ ಲಂಗು ಲಗಾಮು ಹಾಕಲು ಈಗಿನ ಮುಖ್ಯ ಇಂಜಿನಿಯರ್ ಸಿ ಅನಂತರಾಮು ಅವರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಿದ್ದಾರೆ. ನಿಗದಿತ ಅವಧಿಯಲ್ಲಿ ಕೆಲಸ ಮುಗಿಸದ ಗುತ್ತಿಗೆದಾರರಿಗೆ ದಂಡ ವಿಧಿಸುವ ಕ್ರಮಕ್ಕೂ ಮುಂದಾಗಿದ್ದಾರೆ. ಆದರೆ ಇಲ್ಲಿ ಗುತ್ತಿಗೆದಾರರ ಲಾಬಿ ಎಷ್ಟೊಂದು ಜೋರಾಗಿದೆ ಅಂದ್ರೆ ಅನಂತರಾಮು ಅವರನ್ನೇ ಎತ್ತಂಗಡಿ ಮಾಡಲು ಪ್ರಯತ್ನಗಳು ನಡೆಯುತ್ತಿವೆಯಂತೆ. ಹೇಗಿದೆ ಗುತ್ತಿಗೆದಾರರ ಅವ್ಯವಹಾರದ ಗಮ್ಮತ್ತು? ಇದು ಗುತ್ತಿಗೆದಾರರ ಬ್ರಹ್ಮಾಂಡ ಭ್ರಷ್ಟಾಚಾರ. ಇನ್ನು ನಿಮಗೆ ಜನಪ್ರತಿನಿಧಿಗಳ ಷಂಡತನದ ಕತೆ ಹೇಳ್ತೀನಿ, ಆದರೆ ಸಣ್ಣ ಬ್ರೇಕ್ನ ನಂತರ.